ಜನತೆಯ ಏಳಿಗೆಗಾಗಿ ಜವಾಬ್ದಾರಿಯುತವಾಗಿ ಶ್ರಮಿಸಿ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ವಿಕೆ ನೇತ್ರಾವತಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ 118ನೇ ಜಯಂತಿ ಆಚರಣೆಯನ್ನು ಸರ್ಕಾರದಿಂದ ತಾಲೂಕು ಆಡಳಿತ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರ ತಹಶೀಲ್ದಾರ್ ಆದ ವಿಕೆ ನೇತ್ರಾವತಿಯವರ ನೇತೃತ್ವದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ, ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಭಾರತ ದೇಶ ಸ್ವಾತಂತ್ರ್ಯ ನಂತರ ಮೊದಲು ಉಪ ಪ್ರಧಾನಿಗಳು, ಸಾಮಾಜಿಕ ನ್ಯಾಯದ ಕಾರ್ಯಕರ್ತ. ಇಂಥ ಮಹನೀಯರನ್ನು ಅವರ ಜನ್ಮದಿನದಂದು ನಾಮಕ ವ್ಯವಸ್ಥೆಗೆ ಪೂಜೆ ಹಾಗೂ ಆಚರಣೆ ಮಾಡದೆ ಅವರ ತತ್ವಗಳನ್ನು, ಆದರ್ಶಗಳನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಹಾಗೆ ಅವರು ಸಮಾಜದಲ್ಲಿ ಮೇಲೆ ಬರಲಾಗದೇ ಇರುವಂತಹ ದುರ್ಬಲರ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ಚೇತನ. ಹಾಗೆ ಪ್ರತಿಯೊಬ್ಬ ನಾಯಕರುಗಳು ತಮ್ಮ ತಮ್ಮ ಜೊತೆಗಿರುವಂಥವರನ್ನ ಮೇಲೆತ್ತುವಂತಹ ಕೆಲಸ ಮಾಡಬೇಕು. ಆಗ ಮಾತ್ರ ಸಮಾಜಕ್ಕೆ ಮಾದರಿಯ ವ್ಯಕ್ತಿಗಳಾಗುತ್ತಾರೆ ಎಂದು ಮಾನ್ಯ ತಹಶೀಲ್ದಾರರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗುಣಸಾಗರ ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಅಧ್ಯಕ್ಷರ ಭಾಷಣವಾಗಿ ಕಾವಲಿ ಶಿವಪ್ಪ ನಾಯ್ಕ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಭಾಷಣಕಾರರಾಗಿ ಸಾಸಲವಾಡ ಶಿವಣ್ಣ, ಬಾಬು ಜಗಜೀವನ್ ರಾಮ್ ಅಧ್ಯಕ್ಷರು ಮತ್ತು ಛಲವಾದಿ ಉಮೇಶ್ ಬಾಬು ಜಗಜೀವನ್ ರಾಮ್ 118ನೇ ಜನ್ಮದಿನೋತ್ಸವದ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಾದ PWD ನಾಗನಗೌಡರು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭವರನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಹಾಗೆ SBI ಹಾಗೂ ಕರ್ನಾಟಕ ಬ್ಯಾಂಕ್, ಪ್ರಗತಿ ಕೃಷ್ಣ ಬ್ಯಾಂಕಿನ ಮ್ಯಾನೇಜರ್ಗಳು ಭಾಗವಹಿಸಿದ್ದು, ತುಂಬಾ ಚೆನ್ನಾಗಾಯ್ತು ಸೆಲೆಬ್ರೇಷನ್ ಅಂತ. ಬಟ್ ಹಂಗೆ ಅವ್ರ ತತ್ವಗಳನ್ನ ಗ್ರೀನ್ ರೆವಲ್ಯೂಷನ್ ಆ ಟೈಮಲ್ಲಿ ಅವರೇ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಸೊ ಅಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನಮಗಿಲ್ಲ. ನಮ್ಗಿರೋದೇ ಚಿಕ್ಕ ಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ. ಅದನ್ನೇ ಏನಂದ್ರೆ ಕಾಯಕವೇ ಕೈಲಾಸ ಅನ್ನೋ ತರ ಅದನ್ನೇ ಸಂಪೂರ್ಣವಾಗಿ ಮಾಡ್ಕೊಂಡು ಹೋದ್ರೆ ಹನಿ ಕೂಡಿದ್ರೆ ಅಲ್ಲ. ಒಬ್ಬೊಬ್ರು ಅವರ ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ಮಾಡಿದ್ರೆ ವಿ ಕ್ಯಾನ್ ಲೈಕ್ ಏನಂದ್ರೆ ಸದೃಢ ರಾಷ್ಟ್ರ ಕಟ್ಬೋದು ನಾವು. ಸೊ ಹಂಗಾಗಿ ನಿಮ್ ವ್ಯಾಪ್ತಿಲಿ ವಾಟ್ ಎವರ್ ನಿಮ್ಗೆ ಯಾರಾದ್ರೂ ದುರ್ಬಲರು ಅಂತ ಅನ್ಸಿದ್ರೆ ಅವ್ರನ್ನ ಮೇಲೆತ್ತಕ್ಕೆ ಟ್ರೈ ಮಾಡಿ. ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀವಿ, ಲೀಡರ್ ಅಂದ್ರೆ ತಾನು ಬೆಳೆಯೋದಲ್ಲ, ತನ್ನ ಹಿಂದೆ ಇರೋರನ್ನ ಬೆಳೆಸೋದು ಅಂತ. ಸೊ ಹಂಗಾಗಿ ಎಲ್ರಿಗೂ ಸೊ ಅವರು ತಾವಷ್ಟೇ ಬೆಳಿಲಿಲ್ಲ, ತಮ್ಮಿಂದ ಜನ ಎಲ್ಲ ಮುಂದೆ ಬರಲಿ ಅಂತ ಹೋರಾಟ ಮಾಡಿದ್ರು. ಹಂಗಾಗಿ ಅವ್ರನ್ನ ಪೂಜೆ ಮಾಡ್ತಿದ್ದೀವಿ ನಾವು. ಸೊ ಆ ತತ್ವನ ಎಲ್ಲರೂ ಅನುಸರಿಸಿ ಎಲ್ರಿಗೂ ಗೊತ್ತಿದ್ದಂಗೆ ನಾವು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜಯಂತಿ ದಿನ ಜಗಜೀವನ್ ರಾಮ್ ಅವ್ರ ಜಯಂತಿ ಕೂಡ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅವತ್ತು ಕೂಡ. ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ಈಶಪ್ಪ ಸರ್ ಹಾಗೂ ಈಶಪ್ಪ ಪಟ್ಟಣ ಪಂಚಾಯತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ವೆಂಕಟೇಶ್ ಪಟ್ಟಣ ಪಂಚಾಯತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ, ಸಚಿನ್ ಸ್ವಾಮಿ ಅವರು ಪಟ್ಟಣ ಪಂಚಾಯತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ. ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥ ಕಾರ್ಯಗಳು ನಾವು ನಿಜವಾಗ್ಲೂ ಇದನ್ನು ನೆನೆಸ್ಕೋಬೇಕಾಗುತ್ತೆ. ಏನು ನಮಗೆ ಅವ್ರನ್ನ ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳ್ತಾರೋ, ದೇಶದಲ್ಲಿ ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಆಹಾರಕ್ಕೆ ಆಕಾರ ಬೆಳೆದಾಗೆ ವಿಜ್ಞಾನಿಗಳನ್ನು ಅವ್ರನ್ನೆಲ್ಲರನ್ನ ಜೊತೆಗೂಡಿಕೊಂಡು ಅತಿ ಬೇಗನೆ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಸವಲತ್ತುಗಳನ್ನು ಬೆಳೆಸಿರ್ತಕ್ಕಂಥವ್ರು, ಇಡೀ ದೇಶಕ್ಕೆ ಅನ್ನವನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ಬಾಬು ಜಗಜೀವನ್ ರಾಮ್ ಅವರು ನಾವೆಲ್ಲರೂ ಆದರ್ಶವಾಗಿ ತಗೋಬೇಕಾಗ್ತದೆ. ಒಬ್ಬರೇ ಯಾಕೆ ಹಸಿರು ಕ್ರಾಂತಿ ಅತ್ಯಂತ ಭೀಕರವಾದ ಬರಗಾಲದಲ್ಲಿನೂ ಸಮೇತಗೂ ದೇಶವನ್ನು ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ಏನು ದೇಶದಲ್ಲಿ ಕೆಲವಾರು ಇಲಾಖೆಗಳಲ್ಲಿ ಕೇವಲ ಉನ್ನತ ವರ್ಗದವರಿಗೆ ಮಾತ್ರ ಸರ್ಕಾರಿ ನೌಕರಿ ಇತ್ತು. ಬಾಬೂಜಿ ಅವರು ನಮ್ಮದೇ ಹೋರಾಟಗಳ, ಹಾಗಾಗಿ ದತ್ಲಾಲ್ ಮೇಡಮ್ ಹೇಳಿದ ನಿಜ. ಅದನ್ನು ನಾವು ಬೆಳೆಯೋದು ಮುಖ್ಯ ಅಲ್ಲ, ನಮ್ಮ ಮುಂದೆ. ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು
ರಾಷ್ಟ್ರದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳು ಏನಾದರೂ ಬಂದ್ಬಿಟ್ರೆ ಫಸ್ಟ್ ನಾವು ಏನು ಲೀಡರ್ಶಿಪ್ ಮಾಡ್ತೀವಿ, ಫಸ್ಟ್ ನಮ್ಮ ಹೆಸರು ಪಟ್ಟಿ ಕೊಡ್ತೀವಿ. ನಮ್ಮ ಹಿಂದಿರ್ತಕ್ಕಂಥ ಶೋಷಿತ ಅಥವಾ ಧ್ವನಿರ್ತಕ್ಕಂಥ ಅಂತೇಳಿ ಯಾರನ್ನು ಕೂಡ ಪಟ್ಟಿ ಮಾಡೋದು ಅವ್ರಿಗೆ ಯಾವುದೇ ರೀತಿ ಸೌಲಭ್ಯವನ್ನು ಕೊಡಿಸ್ತಾರೆ. ಹಾಗಾಗಿ ಅವ್ರು ಹೇಳಿದ್ದ ಮಾತು ಭಾಳ ಅಕ್ಷರಶಃ ನಿಜ. ದಾಸರಾಜ್ ಮೇಡಮ್ ಅವರು, ನಾವು ಬೆಳೆಯೋದಷ್ಟೇ ಅಲ್ಲ, ನಮ್ಮ ಹಿಂದಿರ್ತಕ್ಕಂಥ ಅಥವಾ ಇವತ್ತಿಗೂ ಕೂಡ ಸರ್ಕಾರಿ ಕಚೇರಿಗಳನ್ನು ನೋಡ್ತಕ್ಕಂಥ ರೈತಾಪಿ ವರ್ಗದವರು ಇದ್ದಾರೆ, ಕೃಷಿ ಕಾರ್ಮಿಕರು ಇದ್ದಾರೆ. ನಾವೇನು ಗೋಗದ ಬೇಕಾಗಿಲ್ಲ ಅಧ್ಯಕ್ಷರೇ, ಬಾಬು ಜಗಜೀವನ್ ಅಧ್ಯಕ್ಷರೇ, ಅವ್ರನ್ನ ಬೇಕಾಗಿಲ್ಲ. ಸ್ವಯಂ ಪ್ರೇರಣೆಯಿಂದ ಬರ್ತಕ್ಕಂಥ ಮನಸ್ಸುಗಳು 4 ಜನ ಬರಲಿ ಅಷ್ಟೇ ಸರ್. ಅವರಿಗೆ ಕೂಡ ಇರಬೇಕು. ನಾವು ಇವತ್ತು ಒಂದು ರಾಷ್ಟ್ರ ನಾಯಕರ ಒಂದು ಜೀವನ ಒಂದು ಸ್ಮರಣೆಯಲ್ಲಿ ಭಾಗಿಯಾಗಿದ್ರೆ ನಮಗೆ ಕೂಡ ಏನೋ ಒಂದು ಮನಸ್ಸಿಗೆ ಖುಷಿ ಇರ್ತದೆ. ನಾವು ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯಬಹುದು ಅಂತೇಳಿ ಅವ್ರಿಗೆ ಕೂಡ ಬರ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷೀಯ ಭಾಷಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತದ ಎಲ್ಲ ಆಡಳಿತಾಧಿಕಾರಿಗಳಿಗೆ ಅಥವಾ ದಾಸರಾಜ್ ಮೇಡಮ್ ಅವರಿಗೆ ಈ ಒಂದು ನನ್ನ ಅಧ್ಯಕ್ಷೀಯ ಭಾಷಣ ಅಂತೇಳಿ ಹೇಳಿದ್ರು. ಭಾಳ ದೊಡ್ಡ ಜವಾಬ್ದಾರಿ ಭಾಷಣ ಇದು. ಹಾಗಾಗಿ ಏನು ಕೂಡ ಮಾತಾಡೋದು ಬರೋದಿಲ್ಲ. ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕುಳಿತಂಥ ಎಲ್ಲ ಗಣ್ಯಮಾನ್ಯರಿಗೆ, ತಾಲೂಕು ಅಧಿಕಾರಿಗಳಿಗೆ, ನಮ್ಮೆಲ್ಲ ಪಟ್ಟಣದ ಸದಸ್ಯರಿಗೆ, ಸಿಬ್ಬಂದಿಗಳಿಗೆ ವಂದಿಸಿ ಎರಡು ಮಾತು ಸತ್ಯವನ್ನು ನುಡಿಯುವುದು ಸುಲಭ, ಅರಿಯುವುದು ಕಷ್ಟ. ಹೀಗೆ ಎಲ್ಲ ನಾಯಕರ ಸತ್ಯ ಮತ್ತು ಮೌಲ್ಯಗಳನ್ನು ಅರಿಯುವಂತ ನಾವೆಲ್ಲ ಗಮನ ಹರಿಸ್ಬೇಕಂತ ಹೇಳ್ತಕ್ಕಂಥ ಮಾನ್ಯ ಕಾವಲಿ ಶಿವಪ್ಪಣ್ಣನವರಿಗೆ ಧನ್ಯವಾದಗಳು. ಆಗಿರ್ಲಿಲ್ಲ ಅವರು, ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು, ಮತ್ತೆ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಇವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಅಂತೇಳಿ ಎಲ್ಲ ತಹಸೀಲ್ದಾರ್ ಮೇಡಮ್ ಅವರು, ದುರ್ಗೇಶ್ ಅವರು ವಿವರವಾಗಿ ಹೇಳಿದ್ದಾರೆ. ನನ್ನ ಸಲಹೆ ಏನಂದ್ರೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಜೀವನ ಚರಿತ್ರೆಯನ್ನು ಒಂದು ಪ್ರೈಮರಿ ಶಾಲೆ ಒಂದು 6ರಿಂದ 10ನೇ ತರಗತಿ ಒಳಗೆ ಒಂದು ಅವ್ರ ಜೀವನ ಚರಿತ್ರೆಯನ್ನು ಅಳವಡಿಸಿದ್ರೆ ಇನ್ನು ಮುಂದಿನ ಪೀಳಿಗೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಚರಿತ್ರೆ ಎಲ್ಲರಿಗೂ ಗೊತ್ತಾದ್ರೆ ಅವ್ರು ಏನೇನು ಸಾಧನೆ ಮಾಡಿದ್ರು ಏನನ್ನೋದನ್ನ ಎಲ್ಲ ವಿವರವಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿಕೊಂಡು ಅದು ಒಂದು ಇಂತಾನೆ ನಾನು BO ಸಾಹೇಬ್ ಮಾತಾಡಿ ಇದು ಯಾವ ರೀತಿ ಮಾಡ್ಬೇಕಂತ, ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಬೋರ್ಡ್ ಇರ್ತದೆ, ಆ ಬೋರ್ಡ್ನಲ್ಲಿ ನಾವೆಲ್ಲರೂ ಹಿಂಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆಯನ್ನು ಅಳವಡಿಸ್ಬೇಕು ಅಂತೇಳಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ರೆ ಅದನ್ನ ಅಳವಡಿಸಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಈ ಯಾವುದಾದ್ರೂ ಒಂದು 6 ಅಥವಾ 7 ಅಥವಾ 10ನೇ ತರಗತಿ ಒಳಗಡೆನೆ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನ ಜೀವನ ಚರಿತ್ರೆಯನ್ನ ಪುಸ್ತಕದಲ್ಲಿ ಇದನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ 118ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯವರು ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಾಲ್ ಮಾಡಿ ಅಂತ ನಿಟ್ಟಿನಲ್ಲಿ ನಾವು ಸಾಗಬೇಕು. ನಮಗೆ ನಿರ್ಮಲವಾದ ಮನಸ್ಸಿಲ್ಲ. ಯಾಕೆಂತಂದ್ರೆ ಬಾಬು ಜಗಜೀವನ್ ರಾಮ್ ಅವರು ಕೇವಲ ಹಸಿರು ಕ್ರಾಂತಿ ಅಧಿಕಾರದೊಂದೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದು, ಸೆರೆಮನೆ ವಾಸ ಮಾಡಿದ್ರು. ಆಮೇಲೆ ಕಾರ್ಮಿಕ ಮಂತ್ರಿಗಳಾಗಿ ಕನಿಷ್ಠ ವೇತನವನ್ನ ಮಂಜೂರು ಮಾಡುವುದರ ಜೊತೆ ಹೋರಾಟ ಮಾಡಿದ್ರು, ಮಂಜೂರು ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು. ಮಹಿಳೆಯರಿಗೆ ಹೆಚ್ಚಿನ ಸಮಾನತೆಯನ್ನು ಕೊಡಲಿಕ್ಕೆ ಹೋರಾಟ ಮಾಡಿದ್ರು. ಹರಿಜನರನ್ನ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಹೋರಾಟ ಮಾಡಿದ್ರು. ಅದೇ ರೀತಿ ಇದೆಲ್ಲದರ ಜೊತೆಯಲ್ಲಿ ಮುಂದುವರೆದು ಸಂವಿಧಾನ ರಚನಾ ಸಮಿತಿಯಲ್ಲಿ 5 ಸಮಿತಿಗಳಿಗೆ ಅವರು ಅಧ್ಯಕ್ಷರಾಗಿದ್ದರು. 5 ಸಮಿತಿಗಳಿಗೆ ಸಂವಿಧಾನ ರಚನಾ ಸಮಿತಿ, ಕರಡು ಸಮಿತಿಯ ಸಂದರ್ಭದಲ್ಲಿ ಸಂವಿಧಾನದ ಅನೇಕ ಗೌರವ ಸಮಿತಿಯ ಸಂದರ್ಭದಲ್ಲಿ ಅನೇಕ ಸಮಿತಿಗಳಿದ್ದು ಅದರಲ್ಲಿ 5 ಸಮಿತಿಗೆ ಅವರು ಅಧ್ಯಕ್ಷರಾಗಿ ಸಂವಿಧಾನ ರಚನಾ ಕೆಲಸದಲ್ಲಿ ಕೂಡ ಅವರು ಭಾಗಿಯಾಗಿ ಸಂವಿಧಾನ ಶಿಲ್ಪಿಗಳಲ್ಲಿ ಇವರು ಒಬ್ಬರಾಗಿದ್ರು ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರದು. ಆದ್ದರಿಂದ ಬಂದಿಲ್ಲ, ಈಗಾಗಲೇ ನಾವು ಬಾಬು ಜಗಜೀವನ್ ರಾಮ್ ಬಗ್ಗೆ ತಿಳ್ಕೊಂಡಷ್ಟು ಅದೇ ತರ ಅಂಬೇಡ್ಕರ್ ಅವರು ಎಷ್ಟು ಶ್ರಮ ಪಟ್ಟರು, ಅದರ ಜೊತೆನಲ್ಲೇ ಅಂಬೇಡ್ಕರ್ ಅವರು ಇದ್ರು, ಬಾಬು ಜಗಜೀವನ್ ರಾಮ್ ಅವರು ಇದ್ರು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಉಳಿಯುತ್ತೇವೆ. ತಮ್ಮೆಲ್ಲರಿಗೂ ಆ ಬಾಬು ಜಗಜೀವನ್ ರಾಮ್ ರವರ ಆಶೀರ್ವಾದ ಸ್ಮರಿಸಲಿ ಅಂತ ಭಗವಂತನಲ್ಲಿ ಬೇಡ್ತಾ ಇದ್ದೀನಿ. ಬಂಧುಗಳೇ, ಈ ಕ್ಷಣ ನನಗೆ ಬಹಳ ನೋವಾಗ್ತದೆ, ನಮ್ಮೆಲ್ಲರಿಗೂ ನೋವಾಗ್ತದೆ. ದಲಿತ ಪರ ಸಂಘಟನೆಗಳು ಏನು ಲೀಡರ್ಸ್ ಕೊಟ್ಟಿದ್ದೀವಲ್ಲ, ಬಹಳ ನೋವಾಗ್ತದೆ. ನಾವೇನ್ ಕರ್ಮ ಮಾಡಿದೀವಿ? ಭಾರತ ಸಂವಿಧಾನವನ್ನು ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ರವರು ಅಮೋಘವಾದ ಕೊಡುಗೆಯನ್ನು
ಜೀವನ ಜಯಂತಿಯಲ್ಲಿ ಸುಮಾರು 29 ಇಲಾಖೆ ಇದ್ದಾವೆ ಕೋಗಿಲು ತಾಲೂಕಲ್ಲಿ. ಒಬ್ಬ ಇಲಾಖೆ ಆಫೀಸರ್ ಕೂಡ ಎಷ್ಟು ಜನ ಮಹಿಳಾ ಹಾಜರಾಗಿದ್ದಾರೆ. ನಮಗೆ ಏನು ಅನ್ಯಾಯ ಮಾಡಿದ್ರು ನಾವು ದಲಿತರು. ನಮ್ಮ ದಲಿತ ನಾಯಕರು ನಮಗೆ ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಜನರ ಬೆಳಕಾಗಿದ್ದಾರೆ. ನಮಗೆ ಕೋಟ್ಯಾಂತರ ದಲಿತ ಜನರ ಬೆಳಕಾಗಿದ್ದಾರೆ, ನಮಗೆ ದಾರಿ ತೋರಿಸಿದ್ದಾರೆ. ಅಂತ ಕಾಲ ಕಗ್ಗತ್ತಲಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗ ಕಿನ್ನತಗೊಳಗಾದ ಜನಾಂಗವನ್ನ ಇವತ್ತು ಮೇಲಕ್ಕೆತ್ತಿದಂತ ಮಹಾನ್ ಪುರುಷರು ಬಾಬು ಜಗಜೀವನರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಇಂಥ ಮಾನವ ವ್ಯಕ್ತಿಗಳು ನಮಗೆ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಬಂಧುಗಳು, ಈಗ ಬಾಬು ಜಗಜೀವನರಾಮ್ರವರು ಬಿಹಾರ್ ರಾಜ್ಯದ ಭೋಜಾಪುರ ಜಿಲ್ಲೆಯ ಚಾಂದ್ರಾ ಗ್ರಾಮದಲ್ಲಿ ಚಮ್ಮಾರ ಜಾತಿಯ ಶೋಭರಾಮ್ ವಾಸಂತಿ ದೇವಿಯವರ 5ನೇ ಮಗನಾಗಿ ಜನಿಸ್ತಾರೆ ಬಾಬು ಜಗಜೀವನರಾಮ್ರವರು. ಹಾಗೆ ಬಾಬು ಜಗಜೀವನ್ ರಾಮ್ಜಿಯವರು ಬಾಬು ಜಗಜೀವನ್ 22ರಲ್ಲಿ ಟೌನ್ ಸ್ಕೂಲಿಗೆ ಸೇರಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗ್ತಾರೆ. 1927ರಲ್ಲಿ ಬನಾರಸ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಇಂಟರ್ ಸೈನ್ಸ್ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. 1931ರಲ್ಲಿ BSc ಪದವಿಯನ್ನು ಪಡೀತಾರೆ ಬಾಬು ಜಗಜೀವನ್ ರಾಮ್ರವರು. ಬಾಬು ಜಗಜೀವನ್ ರಾಮ್ರವರು ಸ್ಕೂಲಲ್ಲಿರುವಾಗಲೇ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಬೆಳೀತಾರೆ. ಕಚ್ಚ ಪಂಜೆ, ಜುಬ್ಬ, ತಲೆ ಮೇಲೆ ಒಂದು ಟೋಪಿಯನ್ನು ಇಟ್ಕೊಂಡು ಬಹಳ ಶಿಸ್ತಿನ ಸಿಪಾಯಿಗಳಂತ ಹೆಸರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ಜಿಯವರು ಗೌರವ ಪ್ರಶಸ್ತಿ 1973ರಲ್ಲಿ ಆಂಧ್ರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡುತ್ತೆ. ಹಾಗೆ ಇವರ 101ನೇ ಜನ್ಮದಿನದಂದು ಆಂಧ್ರ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಮೆಯನ್ನ ಸ್ಥಾಪಿಸಲಾಗಿತ್ತು. ಬಂಧುಗಳೇ, 1935ರಲ್ಲಿ ಇಂದ್ರಾಣಿ ದೇವಿಯವರನ್ನ ಮದುವೆ ಆಗ್ತಾರೆ. ಮಕ್ಕಳು ಸುರೇಶ್ ಕುಮಾರ್, ವೇದಕುಮಾರಿ. ಹಾಗೆ ಬಾಬು ಜಗಜೀವನ್ ರಾಮ್ರವರು ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲಿವರೆಗೂ ಹಿಂದುಳಿದ ವರ್ಗಗಳು ತಮ್ಮ ಜಾತಿಯ ಸಂಖ್ಯಾಬಲದಿಂದ ಗಂಟು ಬಿದ್ದು ಅವುಗಳ ಸುಧಾರಣೆಗಳಲ್ಲಿ ಮಾತ್ರ ತೊಡಗಿಸಿಕೊಳ್ತಾರೋ ಅಲ್ಲಿವರೆಗೆ ನಿಮಗೆ ರಾಜಕೀಯ ಸ್ಥಾನಮಾನ ದಕ್ಕುವುದಿಲ್ಲ. ಅದನ್ನು ದಕ್ಕಿಸುವ ಛಲ ನಿಮ್ಮನ್ನು ಬರಬೇಕಂದ್ರೆ ನಿಮ್ಮಲ್ಲಿ ಬರ್ಬೇಕಂತ ಹೇಳಿದ ಮಹಾನ್ ನಾಯಕರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಅಂತ ಈ ನಿಟ್ಟಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, 18ನೇ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥ ಕಾರ್ಯಗಳು ನಾವು ನಿಜವಾಗ್ಲೂ ಇದನ್ನ ನೆನೆಸ್ಕೋಬೇಕಾಗುತ್ತೆ. ಏನು ನಮಗೆ ಅವ್ರನ್ನ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳ್ತಾರೋ, ದೇಶದಲ್ಲಿ ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಆಹಾರಕ್ಕೆ ಆಕಾರ ಬೆಳೆದಾಗೆ ವಿಜ್ಞಾನಿಗಳನ್ನು ಅವ್ರನ್ನೆಲ್ಲರನ್ನ ಜೊತೆಗೂಡಿಕೊಂಡು ಅತಿ ಬೇಗನೆ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಸವಲತ್ತುಗಳನ್ನು ಬೆಳೆಸಿರ್ತಕ್ಕಂಥವ್ರು. ಇಡೀ ದೇಶಕ್ಕೆ ಅನ್ನವನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ಬಾಬು ಜಗಜೀವನ್ ಅವರು ನಾವೆಲ್ಲರನ್ನೂ ಆದರ್ಶವಾಗಿ ತಗೋಬೇಕಾಗ್ತದೆ. ಒಬ್ಬರೇ ಯಾಕೆ ಹಸಿರು ಕ್ರಾಂತಿ ಹಸಿಕಾರದ ಅತ್ಯಂತ ಭೀಕರವಾದ ಬರಗಾಲದಲ್ಲಿನೂ ಸಮೇತಗೂ ದೇಶವನ್ನು ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ಏನು ದೇಶದಲ್ಲಿ ಕೆಲವಾರು ಇಲಾಖೆಗಳಲ್ಲಿ ಕೇವಲ ಉನ್ನತ ವರ್ಗದವರಿಗೆ ಮಾತ್ರ ಸರ್ಕಾರಿ ನೌಕರಿ ಇತ್ತು.